ನೋಡಿ ಕ್ವಶನ್ನು ಸಾಲ್ವ್ 2x plus 3 whole square d square y by dx square minus 2x plus 3 dy by dx minus 12y is equal to 6x. ನೋಡಿ ಸೊಲ್ಯೂಷನ್ ಯಾವುದು. ಈಗ ಇದು ಮಾಡಲ್ ಕ್ವಶನ್ ಪೇಪರ್ 1 BMAT 301 ಸಬ್ಜೆಕ್ಟ್ ಕೋಡ್ ಮಾಡಲ್ 1 ಕ್ವಶನ್ ನಂಬರ್ ಬಂದು ಇದು 2B. ಇದನ್ನ ಯಾವ ಥರ ಮಾಡೋದು? ಫಸ್ಟ್ ಇದನ್ನ ಬರ್ಕೊಳ್ಳೋಣ. 2x plus 3 whole square d square y by dx square minus 2x plus 3 dy by dx minus 12y is equal to 6x. ಇಂಡಸ್ಟ್ಯಾಂಡ್ ಮಾಡಿ 2x plus 3 whole square ಹಂಗೆ ಇರಲಿ, ಇಲ್ಲಿ y ಡಬಲ್ ಡ್ಯಾಶ್ ಹಾಕಿ 2x plus 3 ಹಂಗೆ ಇರಲಿ, ಇದಕ್ಕೆ y ಡ್ಯಾಶ್ ಹಾಕ್ಕೊಡಿ minus 12y is equal to 6x. ಇಲ್ಲೇನು ಮಾಡಬೇಕು? ಲೆಟ್ ಲೆಟ್ 2x plus 3 is equal to ಅಂತ ತಗೋಬೇಕು, e power t. t ಅಂದರೆ log of 2x plus 3 ಆಗುತ್ತೆ. ಇಲ್ಲಿ ಇಂಪ್ಲೈಸ್ x ಬಂದು 2x is equal to e power t minus 3, x is equal to e power t minus 3 by 2. ಅರ್ಥ ಆಗ್ತಿದೆಯಾ? ಹೆನ್ಸ್ ಅಂತ ಬರ್ತು 2x plus 3 ಇಂಟು y ಡ್ಯಾಶ್ ಬಂದು 2dy ಅಂತ ಬರ್ಕೊಡಿ. ಇಲ್ಲಿ ax plus b y ಡ್ಯಾಶ್ ಇದ್ರೆ a dy. ಎ ಅಂದರೆ ಎಕ್ಸ್ಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದು. ಆ್ಯಂಡ್ 2x plus 3 whole square y ಡಬಲ್ ಡ್ಯಾಶ್ ಅಂದರೆ ಇಲ್ಲಿ ಎ ಸ್ಕ್ವೇರ್ ಮಾಡ್ಕೋಬೇಕಂದ್ರೆ ಎ 2 ಇದ್ರೆ 2 ಸ್ಕ್ವೇರ್ ಅಂತ. ಡಿ ಬದಲು ಡಿ ಇಂಟು ಡಿ ಮೈನಸ್ 1 ಬರ್ಕೋಬೇಕು. ವೇರ್ ಡಿ ಅಂದರೆ ಡಿ ಬೈ ಡಿ ಟಿ ಇಷ್ಟು ಬರಿಬೇಕು. ಈಗೇನು ಮಾಡಿ ಈಕ್ವೇಷನ್ 1 ಬಿಕಮ್ಸ್ ಅಂತ ಬರಿ. ಈಗ ನೋಡಿ 2x plus 3 whole square y ಡಬಲ್ ಡ್ಯಾಶ್ ಅಂದರೆ 2 ಸ್ಕ್ವೇರ್ ಡಿ ಇಂಟು ಡಿ ಮೈನಸ್ 1y. 2 ಸ್ಕ್ವೇರ್ ಅಂದರೆ 4d ಇಂಟು ಡಿ ಮೈನಸ್ 1 ಇಂಟು y. ಯಾವುದ್ರ ಬದಲು 2x plus 3 whole square y ಡಬಲ್ ಡ್ಯಾಶ್ ಬದಲು ಮೈನಸ್ 2x plus 3y ಡ್ಯಾಶ್ ಬದಲು 2dy ಮೈನಸ್ 12y is equal to 6 into x ಅಂದರೆ ಏನು? e power t minus 3 whole divided by 2. ಇಲ್ಲಿ ನೋಡಿ 2 1s 2 3s. ಈಗ 4d ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. 4d ಇಂಟು ಡಿ ಅಂದರೆ 4t ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ 4d ಇಂಟು 1 ಅಂದರೆ 4d ಇಂಟು y minus 2dy minus 12y. ಈ 3ನ ಮಲ್ಟಿಪ್ಲೈ ಮಾಡಿ. 3 ಇಂಟು e power t ಅಂದರೆ 3 e power t ಪ್ಲಸ್ ಇಂಟು ಮೈನಸ್ 3 ಇಂಟು 3 ಅಂದರೆ 9. ನೆಕ್ಸ್ಟ್ ಮಾಡಬೇಕು? ವೈನ ಕಾಮನ್ ತಗೋಬೇಕು. ನೋಡಿ ವೈನ ಕಾಮನ್ ತಗೊಂಡ್ರೆ 4d ಸ್ಕ್ವೇರ್ ಮೈನಸ್ 4dy ಇರುತ್ತೆ, ಮೈನಸ್ 2d ಉಳಿಯುತ್ತೆ, ಮೈನಸ್ 12 ಉಳಿಯುತ್ತೆ ಇಂಟು y
3 e power t minus 9. ಇಲ್ಲಿ 4d square minus 4 minus 2 minus 16 minus 12 into y is equal to 3 e power t minus 9. ಈಗ ಏನು ಮಾಡಬೇಕು ನೆಕ್ಸ್ಟು ಆಕ್ಸಿಲರಿ ಈಕ್ವೇಷನ್ ಇಸ್ ಅಂತ ಬರ್ಕೊಳ್ಳಿ. ಡಿ ಬದಲು ಎಮ್ ಹಾಕ್ಕೊಳ್ಳಿ. 4m² minus 6m minus 12 is equal to 0 ಅಂತ ಬರ್ಕೊಳ್ಳಿ. ಇಲ್ಲಿ m ಅಂದರೆ ಮೈನಸ್ ಬಿ ಅಂದರೆ -6 + minus root of b square ಅಂದರೆ -6 whole square minus 4 into -12 c ಅಂದರೆ -12 divided by 2 into 4 ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ್. ನೋಡಿ ಇದು 6 ಆಗುತ್ತೆ ಪ್ಲಸ್ ಇದನ್ನ ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. ಹೆಂಗಿದೆ ಅಂತ ಟೈಪ್ ಮಾಡಿ ಕ್ಯಾಲ್ಸಿನ ಕಾಂಪ್ಲೆಕ್ಸಲ್ಲಿ ಇಟ್ಕೊಳ್ಳಿ. -6 whole square minus 4 times 4 into -12 2√57 ಬರುತ್ತೆ. divided by 2 4s are 8. ಇಲ್ಲಿ 6 plus 2√57/8 ಅಂದರೆ 3 plus √5/√57/4, ಇನ್ನೊಂದು ಮೈನಸ್ ಹಾಕ್ಕೊಂಡ್ರೆ 3 ಮೈನಸ್ ಐ ಇಲ್ಲ ಅಂದರೆ ಇದು ರಿಯಲ್ ರೂಟ್ಸ್ ಅಂತ ಗೊತ್ತಾಗ್ತಿದೆಯಾ. ನೋಡಿ ವೈ ಸಿ ಈಸ್ ಈಕ್ವಲ್ ಟು, ಈಗ ನೋಡಿ ಇಫ್ ಎಮ್ ಈಸ್ ಈಕ್ವಲ್ ಟು ಸಿ, ವೈ ಸಿ ಬಂದು C1 e power, ಇಫ್ ಎಮ್ ಈಸ್ ಈಕ್ವಲ್ ಟು ಎ, ಸಿ ಇ ಪವರ್ ಎಕ್ಸ್ ಅಂದ್ಕೊಳ್ಳಿ. ಎಕ್ಸಾಂಪಲ್ ಸಿ ಅಂದರೆ C1 ಆಗ್ಬೋದು, C2 ಆಗ್ಬೋದು. ಅರ್ಥ ವೈ ಸಿ ಈಸ್ ಈಕ್ವಲ್ ಟು C1 e power ಎ ಅಂದರೆ ಇದಲ್ವಾ, 3 plus √57/4 into ಎಕ್ಸ್. ಇಲ್ಲಿ ಎಕ್ಸ್ ಅಲ್ಲ, ಏನು ಬರೀಬೇಕು, ಟಿ ಬರೀಬೇಕು, ಪ್ಲಸ್ C2 e power 3 minus √57/4 into t by C8. ಇನ್ನು ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ ಸಾಲ್ವ್ 2x plus 3 whole square d²y/dx² minus 2x plus 3 dy/dx minus 12y is equal to 6x ಕೇಳಿದ್ರೆ ಫಸ್ಟ್ ಇದು ಈಕ್ವೇಷನ್ ಬರ್ಕೊಳ್ಳಿ. ಇದ್ರ ಬದಲು y ಡಬಲ್ ಡ್ಯಾಶ್ ಹಾಕಿ, ಇದ್ರ ಬದಲು y ಡ್ಯಾಶ್ ಹಾಕಿ, ಇನ್ನು ಹಂಗೆ ಇಟ್ಕೊಳ್ಳಿ. ಲೆಟ್ 2x plus 3 e power t, t ಅಂದರೆ log of 2x plus 3, 2x ಅಂದರೆ e power t minus 3, x 3 e power t minus 3/2. hence 2x plus 3 y dash ಅಂದರೆ 2 dy, 2x plus 3 whole square y double dash ಅಂದರೆ 2 square d into d minus 1y, where d ಅಂದರೆ d/dt. equation 1 becomes, ಇದ್ರ ಬದಲು ಇದು 2 square d into d minus 1 ಅಂದರೆ 2 square ಅಂದರೆ 4 d into d minus 1y, 2x plus 3y dash ಅಂದರೆ 2 dy, ಇದರ ಬದಲು minus 12y is equal to 6, x ಬದಲು ಇದು ಬರೀರಿ, 4d² minus 4d ಈ ಥರ ಬರುತ್ತೆ. ಆಮೇಲೆ ವೈನ ಕಾಮನ್ ತಗೊಳ್ಳಿ.
4d square minus 4d minus 2d minus 12 into y is equal to, ಇದು ನೋಡಿ 2 1 2 3 3 ಇದಕ್ಕೂ ಮಲ್ಟಿಪ್ಲೈ ಆಗುತ್ತೆ, ಇದಕ್ಕೂ 3 40 3 3 9 ಆಗುತ್ತೆ. ಇದಂಗೆ ಇರಲಿ. -4 -2 -6 ಆಗುತ್ತೆ. ನೋಡಿ ಕ್ಯಾಲ್ಸಿಲಿ ಮೋರ್ ಈಕ್ವೇಷನ್ 3 ಇದರಲ್ಲಿ ನೋಡಿ 4 -6 -12 ಹೊಡೆದ್ರೆ ರೂಟ್ಸ್ ಬಂತು 3 + √57/4, ಇನ್ನೊಂದು 3 - √57/4 ಗೊತ್ತಾಯ್ತಲ್ವ. ಈಗ ವೈ ಸಿ ಆದಮೇಲೆ ವೈ ಪಿ ಮಾಡಬೇಕು. ಇಲ್ಲಿ ವೈ ಪಿ ಈಸಿ ಇದೆ, ಆರಾಮಾಗಿ ಮಾಡ್ಕೋಬೋದು. ಇದು ನೋಡಿ ವೈ ಪಿ ಮಾಡೋದು ಯಾವ ಥರ. ವೈ ಪಿ ಈಸ್ ಈಕ್ವಲ್ ಟು ನೋಡಿ ಇದು ಡಿವೈಡ್ ಬೈ ಇದು 340 -9 ನೋಡಿ 340 divided by 4d square minus 4. ಇನ್ನು ಸಪ್ರೇಟಾಗೇ ಬರ್ಕೊಡಿ. ವೈ ಪಿ ಈಸ್ ಈಕ್ವಲ್ ಟು ಇದೇನು ಸ್ಟೆಪ್ ಬೇಕಾಗಿಲ್ಲ, ಡೈರೆಕ್ಟಾಗಿ 340 divided by 4d square minus 60 minus 12 minus 9 divided by 4d square minus 60 minus 12. ಇದನ್ನ P1 ಅಂದ್ಕೊಳ್ಳಿ, ಇದನ್ನ P2 ಅಂದ್ಕೊಳ್ಳಿ. ಲೆಟ್ P1 is equal to 340 divided by 4d square minus 60 minus 12. ಇಲ್ಲಿ ಬಂದು ಎ ಬಂದು 1, ಅದಕ್ಕೆ e⁴at/f(d) ಇದ್ದರೆ ಡಿ ರೀಪ್ಲೇಸ್ ಬೈ ಎ ಮಾಡಬೇಕು. ಡಿ ರೀಪ್ಲೇಸ್ ಬೈ ಎ ಅಂದರೆ 1, ಅಂದರೆ P1 ಏನಾಗುತ್ತೆ 340 divided by 4 into 1 square minus 6 into 1 minus 12. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ 4 into 1 square minus 6 into 1 minus 12 minus 14 ಆಗುತ್ತೆ. 340 divided by minus 14. Next, and let P2 is equal to, ಇದನ್ನ P2 ಅಂದ್ಕೊಳ್ಳಿ 9/4d square minus 60. ಇಲ್ಲಿ ಎಕ್ಸ್ ಇಲ್ಲ ಅಂದರೆ ಡಿ ರೀಪ್ಲೇಸ್ ಬೈ 0 ಮಾಡ್ಕೋಬೇಕು. ಡಿ ರೀಪ್ಲೇಸ್ ಬೈ ಎ, ದಟ್ ಈಸ್ 0. P2 is equal to 9/4 into 0 square minus 6 into 0 minus 12, ಅಂದರೆ 9/-12 ಆಗುತ್ತೆ. ನೀವು ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. 9 divided by -12 is -3/4. Therefore yp is equal to, ನೋಡಿ ಇದಂದರೆ P1 ವ್ಯಾಲ್ಯೂ ಏನು 340/-14, ಆಮೇಲೆ ಮೈನಸ್ ಸಂಖ್ಯೆ ಇರಲಿ. ಇದಂದರೆ P2 ಅಂದರೆ -3/4, ಇದು 14. ಇದೇನಾಗುತ್ತೆ, ಇಲ್ಲಿ ಮೈನಸ್ ನಾವು ಬೇಕಿದ್ರೆ ಇಲ್ಲಿ ಬರ್ಕೋಬೋದು. ವೈ ಪಿ ಅಥವಾ ಇಲ್ಲೇ ಬಿಟ್ಟರು ನಡೆಯುತ್ತೆ. ವೈ ಪಿ ಈಸ್ ಈಕ್ವಲ್ ಟು -3/14 e⁴ ಪ್ಲಸ್ 3/4. ಈಗ ವೈ ಈಸ್ ಈಕ್ವಲ್ ಟು ವೈ ಸಿ ಪ್ಲಸ್ ವೈ ಪಿ. ಇಲ್ಲಿ ವೈ ಸಿ ಅಂದರೆ C1 e⁴ 3 plus √57/4t plus C2
e power 3 minus root 57 by 4 into t minus yp ಅಂದರೆ 3 by 14 e power t plus 3 by 4. ಏನು ಮಾಡಿ t ಇದ್ರೆ log of 2x plus 3 e power t ಇದ್ರೆ 2x plus 3 t ಇದ್ರೆ log of 2x plus 3 e power t ಇದ್ರೆ 2x plus 3. ಅದೇ ಎಕ್ಸಾಂಪಲ್ e power 3t ಇದ್ರೆ ಇದು ಹೋಲ್ ಪವರ್ 3 ಅಂದರೆ ಎಕ್ಸಾಂಪಲ್ಲು ಸಿಂಪಲ್ e power at ಇದ್ರೆ 2x plus 3 ಹೋಲ್ ಪವರ್ a. ನೋಟ್ ಈಗ ನೋಡಿ y is equal to c1 ನೋಡಿ e power at ಇದ್ರೆ 2x plus 3 ಹೋಲ್ ಪವರ್ a, 2x plus 3 whole power 3 plus root 57 by 4 plus c2 into ಇದು ಅಷ್ಟೇ 2x plus 3 e power at ಇದ್ರೆ 2x plus 3 power a ಅಂದ್ರೇನು 3 minus root 57 by 4 minus 3 by 14 into e power t ಅಂದ್ರೇನು 2x plus 3 plus 3 by 4 ಇಷ್ಟು ಬರೆದ್ರೆ ಸಾಕು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.